ನಮ್ಮ ಜೈನ ಧರ್ಮದ ಅಂತಿಮ ಕ್ಷಣದಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ಹೇಳಿಕೊಡುವುದೇ ನಮ್ಮ ಅತ್ಯಂತ ಕೊನೆಯ ಯಾವುದಾದ್ರೂ ಯಾವ ರೀತಿಯಾಗಿ ಇರಬೇಕು ಅನ್ನೋದಕ್ಕೆ ಕಲಿಸಿಕೊಡುವುದೇ ಅದು ಸಲ್ಲೇಖನ ಧರ್ಮ ಇದೆ. ಅದಕ್ಕೆ ಇವತ್ತಿನ ದಿವಸ ಸಲ್ಲೇಖನ ತೆಗೆದುಕೊಳ್ಳುವುದು ಎಷ್ಟು ಮಹತ್ವ ಇದೆಯೋ ಅದ್ರ ಜೊತೆಗೆ ಸಲ್ಲೇಖನ ಕೊಡುವಂತ ಗುರುಗಳ ಮಾರ್ಗದರ್ಶನ ಎಷ್ಟಿದೆಯೋ ಅದೇ ಕೂಡ ಅದು ಅಷ್ಟು ಮುಖ್ಯ ಇದೆ. ಯಾಕಂದ್ರೆ ಸಲ್ಲೇಖನ ತೆಗೆದುಕೊಳ್ಳುವಂತ ಭಾವ ಅದು ಕೂಡ ಮುಖ್ಯ ಇದೆ. ಅದ್ರ ಜೊತೆಗೆ ಸಲ್ಲೇಖನನ್ನು ಮಾಡಿಸುವಂತ ಗುರುಗಳು ಕೂಡ ಅವರ ಹಿತೋಪದೇಶ ಆಗಿರ್ಬೋದು, ಅವರ ಮಾರ್ಗದರ್ಶನ ಆಗಿರ್ಬೋದು, ಅವ್ರು ಹೇಳ್ತಕ್ಕಂತ ಸ್ತುತಿ ಸ್ತೋತ್ರ ಆಗಿರ್ಬೋದು, ಒಂದೊಂದು ಅವ್ರು ಹೇಳ್ತಕ್ಕಂತ ಭಾವದ ಮಾತಾಗಿರ್ಬೋದು, ಆ ಸಲ್ಲೇಖನ ಕಡೆ ಒಯ್ಯುವಂತ ಸ್ಥಿತಿ ಇದೆ. ಅದಕ್ಕೆ ನೀವೆಲ್ಲ ನೋಡಿರ್ಬೋದು, 2-3 ದಿವಸ ನೋಡ್ತಿದ್ದೀರಿ, ಆಚಾರ್ಯ ಶ್ರೀಗಳು ಶಾಂತಿಧರ ಭೂಷಣ ಮಾಡೋರು ಎಷ್ಟು ಶುದ್ಧ ಭಾವದ ಕಡೆ ಹೋಗ್ತಾ ಇದ್ರು ನೀವೆಲ್ಲ ನೋಡಿದ್ದೀರಿ. ಯಾಕಂದ್ರೆ ಒಂದು ಶುದ್ಧ ಭಾವದ ಕಡೆ ಹೋಗ್ಬೇಕಾದ್ರೆ ಆ ಗುರುಗಳ ಮಾರ್ಗದರ್ಶನ ಎಷ್ಟು ಅವಶ್ಯಕತೆ ಇರೋದು ಅನ್ನೋದನ್ನ ಇವತ್ತಿನ ದಿವಸ ನಾವೆಲ್ಲ ತಿಳ್ಕೋಬೇಕಾಗಿದೆ. ಅದಕ್ಕೆ ಅಂತ ಶುದ್ಧ ಭಾವನೆ ಬರಬೇಕಾದ್ರೆ ನಮ್ಮಲ್ಲಿ ಅಂತ ಶುದ್ಧವಾದ ಗುರುಗಳಿದ್ದಾಗ ಮಾತ್ರ ನಮ್ಮಲ್ಲಿ ಅಂತ ಸಲ್ಲೇಖನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಅಂತ ಅವರ ಪ್ರಭಾವ ಶಿಷ್ಯರಾದಂತಹ ಶಾಂತಿಧರ ಭೂಷಣ ಮಹಾರಾಜರು ಅನೇಕ ಈ ಭದ್ರಗಿರಿಯಲ್ಲಿ ಒಂದು ಸಂರಕ್ಷಣೆ ರೀತಿಯಾಗಿದ್ದರು. ಅವರೆಲ್ಲ ಆ ಭದ್ರಗಿರಿಯ ಸಂರಕ್ಷಣೆ ಆಚಾರ್ಯಗಳು ಇದ್ದಾಗ ಎಲ್ಲಾ ರೀತಿಯಾಗಿ ಸಂರಕ್ಷಣೆ ಕೂಡ ಮಾಡ್ತಾ ಇದ್ದ ಜವಾಬ್ದಾರಿ ಯಾರ ಜವಾಬ್ದಾರಿ ಇತ್ತಂದ್ರ ಆ ಶಾಂತಿಧರ ಭೂಷಣ ಮಹಾರಾಜರ ಕಡೆ ಇತ್ತು. ಹೌದಲ್ರಿ? ನೀವೆಲ್ಲ ಬರ್ತಿರೋದು ಗೊತ್ತಿದಿಲ್ಲ, ಆದ್ರೆ ಧರ್ಮಭೂಷಣ ಮಹಾರಾಜರು ಇಲ್ಲೇ ಇರ್ತಿದ್ರು. ಅವರು ಶಾಂತಿಧರ ಭೂಷಣ ಮಹಾರಾಜರು, ಹೌದಲ್ರಿ? ಅಂತ ಅತ್ಯಂತ ಕೊನೆಯ ಕಾಲದಲ್ಲಿ ತಮ್ಮ ಅಂತಿಮ ಘಟ್ಟವನ್ನ ಶಾಶ್ವತ ಸಿದ್ಧ ಪದ ಕಡೆಗೆ, ಮುಕ್ತಿ ಪದದ ಕಡೆಗೆ ತಮ್ಮ ಆತ್ಮವನ್ನು ಹೊಂದಿದ್ದಾರೆ. ನಾವು ಹಿಂದಿನ ದಿವಸ ಸಾಯಂಕಾಲ ಬಂದಿದ್ದೀವಿ, ಆಚಾರ್ಯ ಶ್ರೀಗಳವರಿಗೆ ಸಮಾಧಿ ಭಾವನವನ್ನು ಹೇಳ್ತಾ ಇದ್ರು. ಆತ್ಮ ಏನಿದ್ದಾನೆ, ಸ್ಥಿರ ಇದ್ದಾನೆ, ಆತ್ಮ ಸಿದ್ಧನ ಕಡೆ ಹೋಗಿದ್ದೀರಿ ಅಂತ ಹೇಳಿ ಆಚಾರ್ಯ ಶ್ರೀಗಳವರಿಗೆ ಉತ್ತಮ ಭಾವನೆಯಿಂದ ಅವರಿಗೆ ಒಂದು ಉಪದೇಶವನ್ನು ಮಾಡ್ತಾ ಇದ್ರು. ಅದಕ್ಕೆ ಸಲ್ಲೇಖನ ಅನ್ನೋದು ಎಷ್ಟು ಶ್ರೇಷ್ಠ ಇದೆ ಅಂದ್ರೆ, ಒಬ್ಬ ರಾಜ ಯುದ್ಧದಲ್ಲಿ ಎಷ್ಟು ಸೈನಿಕರು ಗೆದ್ರು ಕೂಡ ಅವರಿಗೆ ವೀರ ಅನ್ನೋದಿಲ್ಲ. ಯಾರು ಸಮಾಜ ಸಲ್ಲೇಖನವನ್ನು ಮಾಡ್ಕೊತಾರೆ ಅವರು ವೀರರಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಅಂತ ಸಲ್ಲೇಖನ ಅನ್ನೋದು ನಮ್ಮ ಜೈನ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಮಾರ್ಗದರ್ಶನವಿದೆ. ಅದಕ್ಕೆ ಈ ಜೀವ ಎಷ್ಟ ಹುಟ್ಟುವುದು ಮುಖ್ಯ ಇದೆಯೋ, ಕೊನೆ ಕಾಲದಲ್ಲಿ ಅಂತಿಮ ಸಮಾಧಿಮನ ಮಾಡಿಕೊಳ್ಳುವುದು ಅಷ್ಟೇ ಮುಖ್ಯ ಇದೆ. ಅದಕ್ಕೆ ಹಿಂದಿನ ದಿವಸದಲ್ಲಿ ಅನೇಕ ಆಚಾರ್ಯಗಳಾಗಿರ್ಬೋದು, ಮುನಿಗಳಾಗಿರ್ಬೋದು, ತಮ್ಮ ಕೊನೆ ಕಾಲದಲ್ಲಿ ಅಂತಿಮ ಕ್ಷಣವನ್ನು ಯಾವ ರೀತಿಯಾಗಿ ರೂಪುಗೊಳ್ಳಬೇಕು ಅನ್ನೋದನ್ನ ಪ್ರತಿ ದಿವಸ ಅವರು ಅಧ್ಯಯನ ಮಾಡ್ತಾ ಇರ್ತಾರೆ, ಆಚರಣೆ ಮಾಡ್ತಾ ಇರ್ತಾರೆ.